ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟಂತಹ ಒಂದು MCQಗಳನ್ನು ಗಮನಿಸಿದ್ವಿ. ಒಂದು 15 MCQಗಳನ್ನು ಹೋದ ತರಗತಿಯಲ್ಲಿ ನಾವು ಬಿಡಿಸಿರುವಂಥದ್ದು. ಈ ತರಗತಿಯಲ್ಲಿ ಅದರ ನಂತರದ MCQಗಳನ್ನು ಬಿಡಿಸ್ತಾ ಹೋಗೋಣ. ಮೊದಲೇ ಕ್ವಶನ್ ಅನ್ನ ನೋಡಿ, ಈ ರೀತಿಯಾಗಿರುವಂಥದ್ದು. ಏನ್ ಹೇಳುತ್ತೆ ಮೊದಲನೇ ಕ್ವಶನ್ ಅನ್ನುವಂಥದ್ದು? ಚಿತ್ರದುರ್ಗದ ಇಂಗಾಳು ದಾಳಿನಲ್ಲಿ ತಾಮ್ರ ದೊರೆಯುತ್ತಿದ್ದು ಇದನ್ನ ಕರ್ನಾಟಕದ K3 ಅಂತ ಕರಿತೀವಿ ಅನ್ನುವಂತಹ ಒಂದು ಹೇಳಿಕೆ ಇರುವಂಥದ್ದು. ನಂತರ ಚಿತ್ರದುರ್ಗದ ಜೋಗಿಮಟ್ಟಿ ಬಳಿ ಒಂದು ಪವನ ಶಕ್ತಿ ಉತ್ಪಾದನಾ ಕೇಂದ್ರವಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಆಪ್ಷನ್ಗಳನ್ನ ನೋಡೋದಾದ್ರೆ ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಮತ್ತು ಎರಡು ಹೇಳಿಕೆಗಳು ಸರಿಯಾದ ಹೇಳಿಕೆ. ಆಪ್ಷನ್ ಡಿ ದಲ್ಲಿ ಇವೆರಡೂ ಹೇಳಿಕೆಗಳು ತಪ್ಪಾದ ಹೇಳಿಕೆ ಅನ್ನುವಂಥದ್ದು. ನೋಡೋದಾದ್ರೆ ಇದಕ್ಕೆ ಎರಡು ಹೇಳಿಕೆಗಳು ಸರಿಯಾದ ಹೇಳಿಕೆಗಳು ಸ್ನೇಹಿತರೆ. ನಾವು ಚಿತ್ರದುರ್ಗದ ಒಂದು ಇಂಗಾಳು ದಾಳಿನಲ್ಲಿ ಒಂದು ತಾಮ್ರದ ಒಂದು ನಿಕ್ಷೇಪಗಳು ದೊರಕುವಂಥದ್ದು. ನೋಡಿ, ತಾಮ್ರ ಅನ್ನುವಂಥದ್ದು ಎರಡು ಕಡೆ ಸಿಗುತ್ತೆ. ಒಂದು ಚಿತ್ರದುರ್ಗದಲ್ಲಿ ಹಾಗೆ ಹಾಸನ ಡಿಸ್ಟಿಕ್ ಹಾಸನದಲ್ಲಿ, ಇವೆರಡೇ ಕಡೆ ನಮ್ಗೆ ತಾಮ್ರ ಸಿಗುವಂಥದ್ದು. ಇದು ನೆನ್ಪಿಟ್ಕೋಬೇಕಾಗತ್ತೆ. ಹಾಗೆ ಜೋಗಿಮಟ್ಟಿ ಬಳಿ ಒಂದು ಪವನಶಕ್ತಿ ಉತ್ಪಾದನಾ ಕೇಂದ್ರ ಕೂಡ ಇರುವಂಥದ್ದು. ಇನ್ನು ನಂತರದ ಎರಡನೇ ಕ್ವಶನ್ ನೋಡೋದಾದ್ರೆ, ಯಾವ ಕೃತಿಯು ಕರ್ನಾಟಕದ ಒಂದು ಗುರುತನ್ನ ವ್ಯಾಖ್ಯಾನಿಸುತ್ತದೆ ಅಂತ ಕ್ವಶನ್ ಬಂದಿರುವಂಥದ್ದು. ನೋಡಿ, ರಾಮಧಾನ್ಯ ಚರಿತೆ, ಕಾಲಕೇಯ ವದನ, ಹಾಗೆ ಕವಿರಾಜ ಮಾರ್ಗ, ಆಪ್ಷನ್ ಡಿ ಮನೋಲ್ಲಾಸ. ಇದರಲ್ಲಿ ನೀವು ಆಗ ನಾನು ಫಸ್ಟ್ ಜಿಯೋಗ್ರಫಿ ಸ್ಟಾರ್ಟ್ ಮಾಡಬೇಕಾದ್ರೇನೆ ಇದನ್ನ ಹೇಳಿದೆ. ಕವಿರಾಜ ಮಾರ್ಗದಲ್ಲಿ, ಶ್ರೀಜೇನ ಕವಿರಾಜ ಮಾರ್ಗದಲ್ಲಿ ನಾವೇನ್ ನೋಡ್ತೇವೆ, ಕಾವೇರಿಯಿಂದ ಗೋದಾವರಿಗೆ ಇರುವ ಒಂದು ನಾಡನ್ನ ನಾವು ಕರುನಾಡು ಅಂತ ಕರಿತೇವೆ. ಕರುನಾಡು ಕಪ್ಪು ಮಣ್ಣಿನ ಪ್ರದೇಶ ಹೊಂದಿರುವಂತಹ ನಾಡು ಅಂತ ಕರಿತೀವಿ. ಕವಿರಾಜ ಮಾರ್ಗದಲ್ಲಿ ಈ ಒಂದು ಕರ್ನಾಟಕದ ಗುರುತನ್ನ ವ್ಯಾಖ್ಯಾನಿಸಿರುವಂಥದ್ದು. ಇನ್ನು ನಂತರದ ಕ್ವಶನ್ ನೋಡೋದಾದ್ರೆ, ನೋಡಿ ಇಲ್ಲಿ ಹೇಳಿದರೆ, ಕವಿರಾಜ ಮಾರ್ಗದಲ್ಲಿ ಕನ್ನಡ ಭಾಷೆಯಲ್ಲಿ ವಾಕ್ಚಾತುರ್ಯವನ್ನ ಮತ್ತೆ ಕಾವ್ಯಶಾಸ್ತ್ರ ಮತ್ತು ವ್ಯಾಕರಣದ ಮೇಲೆ ಲಭ್ಯವಿರುವಂತಹ ಆರಂಭಿಕ ಕೃತಿಯಾಗಿರುವಂಥದ್ದು ರಾಷ್ಟ್ರಕೂಟರ ಅರಸ ಅಮೋಘ ವರ್ಷ 1 ಅವರಿಂದ ಪ್ರೇರಿತವಾಗಿದೆ ಮತ್ತು ಭಾಗಶಃ ಬರೆಯಲ್ಪಟ್ಟಿದೆ ಅನ್ನುವಂಥದ್ದು ನಾವು ನೋಡುವಂಥದ್ದು. ಇನ್ನು ನಂತರದ ಕ್ವಶನ್ ನೋಡೋದಾದ್ರೆ, ವಿಜಯನಗರದಲ್ಲಿ ಉಕ್ಕಿನ ಕೈಗಾರಿಕೆಯನ್ನ ಸ್ಥಾಪಿಸಿದ ಕಂಪನಿ ಯಾವುದು? ವಿಜಯನಗರ ಟೊಮೆಟೊ ಭೂಷಣ್ ಸ್ಟೀಲ್, ಜಿಂದಾಲ್, ನ್ಯಾಚುರಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಟಾಟಾ ಸ್ಟೀಲ್. ಜಿಂದಾಲ್ ಬಗ್ಗೆ ನಾನು ತಿಳಿಸಿದ್ದೆ ನಿಮಗೆ ಹೋದ ತರಗತಿಯಲ್ಲಿ. ವಿಜಯನಗರ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಮುಂಚೆ ಈ ವಿಜಯನಗರ ಡಿಸ್ಟಿಕ್ ಆದ್ಮೇಲೆ ವಿಜಯನಗರ ಡಿಸ್ಟಿಕ್ ಅಂತ ಕರಿತೀವಿ. ಅಲ್ಲಿ ಜಿಂದಾಲ್ ಅನ್ನುವಂಥದ್ದು ಖಾಸಗಿ, ಅದು ಗೌರ್ಮೆಂಟ್ ಇದ್ದ ಮುಂಚೆ ನಾವು MSIL ಇತ್ತು, ಮೈಸೂರು ಸ್ಟೀಲ್ ಇಂಡಸ್ಟ್ರಿ ಕಾರ್ಪೊರೇಷನ್ ಲಿಮಿಟೆಡ್, ಸ್ಟೀಲ್ ಅಂಡ್ ಐರನ್ ಲಿಮಿಟೆಡ್ ಅದಿತ್ತು ಮುಂಚೆ. ಈಗ ಅದು 2000 ಇಸ್ವಿಯಿಂದ ಮುಚ್ಚಿರುವಂಥದ್ದು ನಾವು ನೋಡ್ತೀವಿ. ಸುಮಾರು 120 ವರ್ಷಗಳ ಕಾಲ ಅದು ರನ್ನಿಂಗ್ ಅಲ್ಲಿತ್ತು. ನಂತರ 2000 ಇಸ್ವಿಯಿಂದ ಅದನ್ನು ಮುಚ್ಚಿದ್ದಾರೆ. ನಂತರದಲ್ಲಿ ಈಗ ವಿಜಯನಗರದಲ್ಲಿ ಏನಿದೆ, ಜಿಂದಾಲ್ ಇರುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ನೋಡಿ, ವಿವರಣೆಯಲ್ಲಿ ಹೇಳಿದರೆ, ಭದ್ರಾವತಿ ಕೈಗಾರಿಕೆ ರಾಜ್ಯದಲ್ಲಿ ಏಕೈಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಾಗಿತ್ತು ಆ ಸಂದರ್ಭದಲ್ಲಿ. ಹಂಪಿಯ ಬಳಿ ತೋರಣಗಲ್ನಲ್ಲಿ ಈ ಜಿಂದಾಲ್ ಕಂಪನಿಯು ವಿಜಯನಗರ ಉಕ್ಕಿನ ಕೈಗಾರಿಕೆಯನ್ನ ಸ್ಥಾಪನೆ ಮಾಡುವಂಥದ್ದು ನಾವು ನೋಡ್ತೇವೆ. ನಂತರದಲ್ಲಿ ಕೋರೆಕ್ಸ್ ತಂತ್ರಜ್ಞಾನವನ್ನ ಉಕ್ಕಿನ ಒಂದು ಉತ್ಪಾದನೆಯಲ್ಲಿ ಬಳಸ್ತಾ ಇದ್ದೀವಿ ಅನ್ನುವಂಥದ್ದು ನಾವು ಗಮನಿಸುವಂಥದ್ದು. ಇನ್ನು ನಂತರದಲ್ಲಿ ಮೈಸೂರಿನಲ್ಲಿ ರೇಷ್ಮೆ ಕೈಗಾರಿಕೆಯನ್ನ ಸ್ಥಾಪಿಸಿದಂತಹ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಮೈಸೂರಿನಲ್ಲಿ ರೇಷ್ಮೆ ಕೈಗಾರಿಕೆಯನ್ನ ಸ್ಥಾಪಿಸಿದ ವರ್ಷ ಯಾವುದು ಅಂತ ಕೇಳಿದರೆ, ಇಲ್ಲಿ 1915, 1920, 1950, 1912. ನೋಡಿ, 1912ರಲ್ಲಿ ಮೈಸೂರಿನಲ್ಲಿ ರೇಷ್ಮೆ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿದ್ರು. ಸರ್ ಎಂ ವಿಶ್ವೇಶ್ವರಯ್ಯರು ಸಾಕಷ್ಟು ಒಂದು ಕೈಗಾರಿಕೆಗಳನ್ನ, ಹೆಚ್ಚಿನದಾಗಿ ಒಂದು ಇಂಡಸ್ಟ್ರಿಗಳನ್ನ ಒಂದು ಸ್ಥಾಪನೆ ಮಾಡಿರುವಂಥದ್ದು. ಇಲ್ಲಿ ನಾವು ವಿಶ್ವೇಶ್ವರಯ್ಯ ಐರನ್ ಭದ್ರಾವತಿಯಲ್ಲಿ 2 ಕಾಗದ ಕಾರ್ಖಾನೆಗಳನ್ನು ನೋಡ್ತೀವಿ, ಉಕ್ಕಿನ ಕೈಗಾರಿಕೆಗಳನ್ನು ನೋಡ್ತೀವಿ. ಹಾಗೆ ಇಲ್ಲಿ ಮೈಸೂರಿನಲ್ಲಿ ರೇಷ್ಮೆ ಮತ್ತು ಕೈಗಾರಿಕೆಗಳನ್ನು ನೋಡ್ತೀವಿ. ಈ ರೀತಿಯಾದಂತಹ ಒಂದು ಕೈಗಾರಿಕೆಗಳನ್ನ ನಾವು ಯಾವ ಸಂದರ್ಭದಲ್ಲಿ, ಒಂದು ಮೈಸೂರು ದಿವಾನರು ಯಾರು, ಸರ್ ಎಂ ವಿಶ್ವೇಶ್ವರಯ್ಯರು ಇದ್ದಂತಹ ಸಂದರ್ಭದಲ್ಲಿ ಗಮನಿಸುವಂಥದ್ದು. 1912ರಲ್ಲಿ ಮೈಸೂರು ರೇಷ್ಮೆ ಕೈಗಾರಿಕೆಯನ್ನ ಪ್ರಾರಂಭ ಮಾಡಿರುವಂಥದ್ದು. ಇನ್ನು ನಂತರದಲ್ಲಿ ನೋಡಿ, ಯಾವ ರಾಜ್ಯದಲ್ಲಿ ಕಬ್ಬಿಣ, ತಾಮ್ರ ಮತ್ತು ಚಿನ್ನ ಈ 3 ಲೋಹಗಳು ಸಿಗುತ್ತವೆ? ಯಾವ ರಾಜ್ಯದಲ್ಲಿ ಈ 3 ಲೋಹಗಳು ಅಂದ್ರೆ 3 ಲೋಹ ಇರುವಂತಹ ಒಂದು ನಿಕ್ಷೇಪಗಳು, ಅದಿರುಗಳು ಸಿಗುವಂತಹ ರಾಜ್ಯ ಯಾವುದು
ನಮ್ಮ ಕರ್ನಾಟಕ ಬಿಟ್ಟರೆ ಮತ್ತೆ ಯಾವ ರಾಜ್ಯದಲ್ಲೂ ಕೂಡ ಈ 3 ಲೋಹಗಳು ಕಂಡು ಬರೋದಿಲ್ಲ. ಕರ್ನಾಟಕವು ಒಂದು ಚಿನ್ನದಿಂದ, ತಾಮ್ರದಿಂದ, ಕಬ್ಬಿಣದಿಂದ ಒಂದು ಸಮೃದ್ಧವಾದಂತಹ ಅದಿರನ್ನು ಹೊಂದಿರುವಂಥದ್ದು. ಭಾರತದಲ್ಲಿ ಚಿನ್ನದ ಪ್ರಮುಖ ಉತ್ಪಾದಕ ಯಾವುದಿದೆ ಅಂದ್ರೆ ನಮ್ಮ ಕರ್ನಾಟಕ ಇರುವಂಥದ್ದು. ಜೊತೆಗೆ ಕಬ್ಬಿಣ, ಮ್ಯಾಂಗ್ನೀಸ್, ಕ್ರೋಮಿಯಂ, ಇತ್ತೀಚೆಗೆ ಲೀಥಿಯಂ ಕೂಡ ಸಿಗ್ತಾ ಇದೆ. ನಾನು ಅದ್ರ ಬಗ್ಗೆನೂ ಹೇಳಿದ್ದೆ ನಿಮಗೆ. ಲೀಥಿಯಂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚು ಸಿಗ್ತಿತ್ತು. ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚಿನದಾಗಿ ಸಿಗುವಂಥದ್ದು ಲೀಥಿಯಂ ಅನ್ನುವಂಥದ್ದು. ಇದು ಜೊತೆಗೆ ಕ್ರೋಮಿಯಂ ಕೂಡ ಸಿಗುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ಇನ್ನು ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಕೇಳಿದ್ದಾರೆ. ಟೋಟಲ್ ಎಷ್ಟು ವಿಸ್ತೀರ್ಣವನ್ನ ಹೊಂದಿದೆ ಅನ್ನುವಂಥದ್ದು. ನಮಗೆ ಫಸ್ಟ್ ಆಪ್ಷನ್ ಅಲ್ಲಿ ರೈಟ್ ಆನ್ಸರ್ ಇರುವಂಥದ್ದು 1,91,791 ಚದರ ಕಿಲೋಮೀಟರ್ ಅನ್ನ ಕರ್ನಾಟಕವು ದಕ್ಷಿಣ ಭಾರತದ ಒಂದು ರಾಜ್ಯವಾಗಿರುವಂಥದ್ದು ಇಷ್ಟು ಚದರ ಕಿಲೋಮೀಟರ್ ಹೊಂದಿದೆ. ನಾವು ಚದರ ಮೈಲಿ ನೋಡೋದಾದ್ರೆ 74,051 ಚದರ ಮೈಲಿಯನ್ನ ಕರ್ನಾಟಕ ಹೊಂದಿರುವಂಥದ್ದು. ನಮ್ಮ ಭಾರತ ಒಂದು ಒಟ್ಟು ವಿಸ್ತೀರ್ಣದಲ್ಲಿ ಒಂದು ಕರ್ನಾಟಕದ ಪಾಲು ಎಷ್ಟಿದೆ ಅಂದ್ರೆ 5.83% ಇರುವಂಥದ್ದು ನಮ್ಮ ಕರ್ನಾಟಕ. ಇನ್ನು ನಂತರದ ಕ್ವಶನ್ ನೋಡೋದಾದ್ರೆ ನೋಡಿ, 22ನೇ ಕ್ವಶನ್. 1915ರಲ್ಲಿ ಮೈಸೂರು ಸಂಸ್ಥಾನದಿಂದ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪಿಸಲಾಯಿತು. ನೋಡಿ, ಕರ್ನಾಟಕ ಸಭಾ ಅನ್ನುವಂಥದ್ದು 1924ರಲ್ಲಿ ಧಾರವಾಡದಲ್ಲಿ ಸ್ಥಾಪಿತಗೊಂಡಿತು. ಈ ಎರಡು ಹೇಳಿಕೆಯಲ್ಲಿ ಸರಿಯಾದ ಹೇಳಿಕೆ ಯಾವುದು? ನೋಡಿ, ಇದರಲ್ಲಿ ಒಂದು ಹೇಳಿಕೆ ಮಾತ್ರ ಸರಿಯಾಗಿರುವಂಥದ್ದು. ಯಾವುದು ಹೇಳಿಕೆ? 1915ರಲ್ಲಿ ಮೈಸೂರು ರಾಜ್ಯ ಸಂಸ್ಥಾನದ ಘೋಷಣೆಯ ಮೂಲಕ ಬೆಂಗಳೂರಿನಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಿರುವಂಥದ್ದು. ಆದರೆ ಇಲ್ಲಿ ಒಂದನ್ನು ಗಮನಿಸಬೇಕು, 1916ರಲ್ಲಿ ಧಾರವಾಡದಲ್ಲಿ ಒಂದು ಕರ್ನಾಟಕ ಸಭಾ ಸ್ಥಾಪಿತಗೊಂಡಿರೋದು. 1924ರಲ್ಲಿ ಏನು ಹಾಗಾದ್ರೆ ನಾವು ಬೆಳಗಾವಿಯಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಏಕೀಕರಣಕ್ಕೆ ಸಂಬಂಧಪಟ್ಟಂತ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನದಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸ್ತಾರೆ. ಬೆಳಗಾವಿ ಅಧ್ಯಕ್ಷತೆ. ನೋಡಿ, ಕರ್ನಾಟಕದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ 1924ರಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಗಾಂಧೀಜಿ ವಹಿಸ್ಕೊಳ್ತಾರೆ ಅಧ್ಯಕ್ಷತೆ ವಹಿಸಿದ್ದು ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ್ದು ಗಾಂಧೀಜಿ. ಅದೇ ಮೊದಲ ಬಾರಿಗೆ, ಅದೇ ಕೊನೆಯ ಅಧಿವೇಶನ. ಮತ್ತೆ ಯಾವುದು ಕೂಡ ಅಧ್ಯಕ್ಷತೆ ವಹಿಸಿಲ್ಲ ಅವರು. ಈಗ ಬೆಳಗಾವಿ ಅಧಿವೇಶನ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿರುವಂತ, ಅದೇ ಫಸ್ಟ್ ಅದೇ ಕೊನೆ. ಇನ್ನು ನಂತರದಲ್ಲಿ ಕ್ವಶನ್ ನೋಡೋದಾದ್ರೆ, ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗಿಂತ ಉದ್ದವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಎರಡನೇ ಹೇಳಿಕೆ, ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಉದ್ದವಾದ ನದಿ ಕಾಳಿ ನದಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿ ಕಾಳಿ ನದಿ, ಅತಿ ಉದ್ದವಾದ ನದಿ. ಇದು ಒಂದು ಹೇಳಿಕೆ ಸರಿಯಾಗಿರುವಂತದ್ದು. ನೋಡಿ, ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳಿಗಿಂತ ಉದ್ದವಾಗಿರುತ್ತದೆ. ಇವೆರಡು ಹೇಳಿಕೆಗಳನ್ನ ನೋಡಿದಾಗ ನೋಡಿ, ಈಗ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಅಂದ್ರೆ ಈಗ ಈ ಅರಬ್ಬಿ ಸಮುದ್ರವನ್ನ ಸೇರುವಂತ. ಇನ್ನು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಅಂದ್ರೆ ಇಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರುವಂತ. ಇಲ್ಲಿ ಏನ್ ಹೇಳಿದ್ದಾರೆ? ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗಿಂತ ಕಡಿಮೆ ಉದ್ದವನ್ನ ಹೊಂದಿದೆ. ನೋಡಿ, ಮೊದಲನೇದಾಗಿ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಒಂದು ಲೆಂತ್ ಅನ್ನ ಹೊಂದಿರುವಂಥದ್ದು. ಪೂರ್ವಾಭಿಮುಖವಾಗಿ ಹರಿಯುವಂಥದ್ದು ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಶಿಖರ ವ್ಯವಸ್ಥೆಗಳಲ್ಲಿ ಹುಟ್ಟೋದಿಲ್ಲ. ಈ ಮುಖವಾಗಿ ಹರಿಯುವಂತಹ ನದಿಗಳು ಹೆಚ್ಚಿನದಾಗಿ ತಗ್ಗಿನ ಪ್ರದೇಶ ಇರೋದ್ರಿಂದ ಉದ್ದವಾಗಿ ಹರ್ಕೊಂತ ಹೋಗ್ತವೆ. ಆದರೆ ನಮ್ಮ ಈ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂತಹ ನದಿಗಳು, ಇಲ್ಲಿ ಇರುವಂತಹ ಪರ್ವತ ವ್ಯವಸ್ಥೆಯಲ್ಲಿ ಹುಟ್ಟುವಂತಹ ನದಿಗಳು ಅಲ್ಲಿ ಅಷ್ಟು ಉದ್ದವಾಗಿ ಅಲ್ಲೇ ಹುಟ್ಟುವಂತಹ ನದಿಗಳು ತೀರಾ ಸಣ್ಣಕ್ಕಿರೋದ್ರಿಂದ ಈ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಲೆಂತ್ ಜಾಸ್ತಿ ಇರುವಂಥದ್ದು. ಇಲ್ಲಿ ಮೈದಾನ ಪ್ರದೇಶದ ಮೂಲಕವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಹರಿಯುವಂಥದ್ದು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು. ಆದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಲ್ಲಿ ಒಂದು ಉದ್ದವಾದ ನದಿ ಇದೆ. ಯಾವ್ದು ಹೇಳಿ? ಕಾಳಿ ನದಿ. ಕಾಳಿ ನದಿ ಏನಿದೆ ಅದು ಉದ್ದವಾದ ನದಿಯಾಗಿದೆ. ಕಾಳಿ ನದಿಗೆ ಯಾವ ಡ್ಯಾಮ್ ಅನ್ನ ಕಟ್ಟಿದೀವಿ ನಾವು? ಅತಿ ಎತ್ತರದ ಡ್ಯಾಮ್ ಸುಫಾ ಡ್ಯಾಮ್, ಗಣೇಶ ಗುಡಿಯಲ್ಲಿ ಕಟ್ಟಿರುವಂತದ್ದು ಸುಫಾ ಡ್ಯಾಮ್, ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಬರುವಂತದ್ದು. ಇನ್ನು ನಂತರದಲ್ಲಿ ನೋಡಿ 24ನೇ ಕ್ವಶನ್. ಇಲ್ಲಿ ಏನ್ ಹೇಳ್ತಾರೆ? ಕರ್ನಾಟಕ ರಾಜ್ಯದಲ್ಲಿ 4 ಕಂದಾಯ ವಿಭಾಗಗಳಿವೆ. ಅವುಗಳೆಂದರೆ ಮೈಸೂರು, ಬೆಂಗಳೂರು, ಬೆಳಗಾವಿ, ಕಲಬುರಗಿ. ಈ ಹೇಳಿಕೆಗಳನ್ನ ನೋಡಿದಾಗ ಯಾವ ಹೇಳಿಕೆಗಳನ್ನ ಪರಿಗಣಿಸಿ ನೋಡ್ರಿ ಅಂತ ಹೇಳಿದ್ದಾರೆ. ಒಂದು ಮಾತ್ರ, ಎರಡು ಮಾತ್ರ, 1, 2, 1 ಮತ್ತು 2 ಅಲ್ಲ. ಈ ಹೇಳಿಕೆಗಳನ್ನ ಪರಿಗಣಿಸಿ ನೋಡಿದಾಗ ಯಾವ ಹೇಳಿಕೆ ಸರಿಯಾಗಿದೆ? 1 ಮತ್ತು 2 ಹೇಳಿಕೆಗಳು ಸರಿಯಾಗಿರುವಂತದ್ದು. ಮೈಸೂರು 4 ವಿಭಾಗಗಳನ್ನ ನಾವು ರೆವಿನ್ಯೂ ವಿಭಾಗಗಳನ್ನ ನೋಡಿದಾಗ, ಕಂದಾಯ ವಿಭಾಗಗಳನ್ನು ನೋಡಿದಾಗ 4 ವಿಭಾಗಗಳಾಗಿ ಒಂದು ಕರ್ನಾಟಕವನ್ನ ವಿಭಾಗಿಸಿರುವಂತದ್ದು ಮೈಸೂರು, ಬೆಂಗಳೂರು, ಬೆಳಗಾವಿ ಮತ್ತು ಕಲಬುರಗಿ.
ಇತ್ತೀಚೆಗೆ 31ನೇ ಜಿಲ್ಲೆಯಾಗಿ ಯಾವ್ದು ಬಂತು? ವಿಜಯನಗರ ಜಿಲ್ಲೆ ಬಂತು. ವಿಜಯನಗರ ಜಿಲ್ಲೆ ಯಾವ ಒಂದು ವಿಭಾಗದಲ್ಲಿ ಬರುತ್ತೆ? ಕಲಬುರಗಿ ವಿಭಾಗದಲ್ಲಿ ಈ ವಿಜಯನಗರ ಡಿಸ್ಟಿಕ್ ಅನ್ನುವಂಥದ್ದು ಬರುವಂಥದ್ದು. ಇನ್ನು 25ನೇ ಕ್ವಶನ್ ನೋಡಿ, ಕರ್ನಾಟಕದಲ್ಲಿ ಅತಿ ದೊಡ್ಡ ಶಾಖೋತ್ಪನ್ನ ವಿದ್ಯುತ್ ಶಕ್ತಿ ಕೇಂದ್ರ ಇರುವುದು ಎಲ್ಲಿ? ನಮ್ಮ ರಾಯಚೂರು ಡಿಸ್ಟಿಕ್ ಅಲ್ಲಿ. ರಾಯಚೂರನ್ನ ನಾವು ಶಕ್ತಿನಗರ ಅಂತಾನೂ ಕರಿತೀವಿ. ಶಕ್ತಿನಗರ, ಎನರ್ಜಿ ಸಿಟಿ ಅಂತ ಕರೆಯುವಂಥದ್ದು. ಇದು ನಿಮ್ಗೆ ಗೊತ್ತಿರುತ್ತೆ. ನೋಡಿ ಇಲ್ಲಿ ಹೇಳಿದ್ದಾರೆ, ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ, ನಾವು ಜಲ ವಿದ್ಯುತ್ತನ್ನ 26.4ರಷ್ಟು ನಾವು ಜಲ ವಿದ್ಯುತ್ತನ್ನ ಉತ್ಪಾದನೆ ಮಾಡಿದ್ರೆ ಶಾಖ ಉತ್ಪಾದನೆಯಿಂದ ನಾವು 22% ಒಂದು ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ತೀವಿ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. 26ನೇ ಕ್ವಶನ್ ನೋಡಿ, ಗದಗ ಜಿಲ್ಲೆಯಲ್ಲಿರುವಂತಹ ಒಂದು ಕಪ್ಪತ್ತ ಗುಡ್ಡವು ಚಿನ್ನದ ಅದಿರಿಗೆ ಪ್ರಸಿದ್ಧಿಯಾಗಿದೆ. ಮತ್ತೆ ಒಂದು ಹೇಳಿಕೆ, ಗದಗ ಜಿಲ್ಲೆಯಲ್ಲಿ ಮಾಗಡಿ ಪಕ್ಷಿಧಾಮ ಇರುವಂಥದ್ದು. ಇವೆರಡು ಹೇಳಿಕೆಗಳು ಸರಿ ಇರುವಂಥದ್ದು. ಗದಗ ಜಿಲ್ಲೆಯ ಕಪ್ಪತ್ತ ಗುಡ್ಡದಲ್ಲಿ ನಮಗೆ ಚಿನ್ನದ ಒಂದು ಅದಿರು ಕಾಣಿಸ್ತಾ ಇದೆ ಇತ್ತೀಚೆಗೆ. ನಂತರದಲ್ಲಿ ಮಾಗಡಿ ಪಕ್ಷಿಧಾಮವು ಕೂಡ ನಾವು ಗದಗ ಜಿಲ್ಲೆಯಲ್ಲಿ ಕಾಣ್ತೇವೆ. ಗದುಗಿನ ಪಕ್ಷಿಕಾಶಿ, ಮಾಗಡಿಯ ಪಕ್ಷಿಧಾಮನ್ನ ಗದುಗಿನ ಪಕ್ಷಿಕಾಶಿ ಅಂತಾನು ಕರಿತೀವಿ. ಇದು ಗದಗ ಜಿಲ್ಲೆ ಅನ್ನುವಂಥದ್ದು ಧಾರವಾಡ ಜಿಲ್ಲೆಯಲ್ಲಿ ಮುಂಚೆ ಇತ್ತು. ನಂತರ 1997ರಲ್ಲಿ ಅದನ್ನ ಒಂದು ಗದಗ ಜಿಲ್ಲೆಯಾಗಿ ಮಾಡಿರುವಂಥದ್ದು. ಮುಂಚೆ ಧಾರವಾಡ ಇದ್ದು ಗದಗಾಗಿ ಜಿಲ್ಲೆಯಾಗಿ ಪರಿವರ್ತನೆ ಮಾಡಿರುವಂಥದ್ದು. ಇನ್ನು 27ನೇ ಕ್ವಶನ್ ನೋಡಿ, ಕೈಗಾ ಅಣು ಸ್ಥಾವರ ಬಗ್ಗೆ ಬಂದಿದೆ. ಕೈಗಾ ಅಣು ವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿರುವಂತಹ ಏಕೈಕ ಅಣು ವಿದ್ಯುತ್ ಸ್ಥಾವರ. ಹಾಗೆ ಕೈಗಾ ಅಣು ವಿದ್ಯುತ್ ಸ್ಥಾವರವು ಕಾಳಿನಡಿಯ ಎಡೆದಂಡೆ ಮೇಲೆ ಇರುವಂಥದ್ದು, ಎಡದಂಡೆ ಮೇಲೆ ಇದೆ. ಹಾಗೆ ಹಾವೇರಿ ಜಿಲ್ಲೆಯಲ್ಲಿ ಅತ್ತಿವೇರಿ ಪಕ್ಷಿಧಾಮವು ಕಂಡುಬರುತ್ತದೆ. ನೋಡಿ ಈ ಹೇಳಿಕೆಗಳನ್ನ ನೋಡಿದಾಗ ಯಾವ ಹೇಳಿಕೆ ಸರಿಯಾಗಿರುವಂಥದ್ದು? 1 ಮತ್ತು 2, 1 ಮಾತ್ರ, 1 ಮತ್ತು 3, 1, 2, 3 ಎಲ್ಲ ಹೇಳಿಕೆಗಳು ಸರಿನೋ? ಅಥವಾ ನೋಡೋದಾದ್ರೆ ಇವೆರಡು ಹೇಳಿಕೆಗಳು ಸರಿಯಾಗಿರುವಂಥದ್ದು. ಮೇಲಿನ 2 ಹೇಳಿಕೆಗಳು ನಾವು ನೋಡೋದಾದ್ರೆ ಸರಿಯಾಗಿದೆ. ಕೈಗಾ ಅಣು ವಿದ್ಯುತ್ ಸ್ಥಾವರ ಅನ್ನುವಂಥದ್ದು ಕಾಳಿ ನದಿಯ ಎಡೆದಂಡೆ ಮೇಲೆ ನಾವು ಗಮನಿಸುವಂಥದ್ದು. ಇನ್ನು ಅತ್ತಿವೇರಿ ಒಂದು ಪಕ್ಷಿಧಾಮವನ್ನ ನಾವು ಯಾವ ಡಿಸ್ಟಿಕ್ ಅಲ್ಲಿ ಕಾಣುತ್ತೇವೆ? ಒಂದು ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಕಾಣುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ತಿವೇರಿ ಒಂದು ಪಕ್ಷಿಧಾಮವನ್ನ ಕಾಣುವಂಥದ್ದು. ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಜಲಪಾತ ಬರುತ್ತೆ, ಮಾಕೋಡು ಜಲಪಾತ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಮಾಕೋಡು ಜಲಪಾತವ ಯಾವ ನದಿಯಿಂದ ಆಗಿದೆ ಅನ್ನುವಂಥದ್ದು ಹೇಳಿದ್ದೀನಿ ನಿಮಗೆ. ಯಾವುದು ಅಂತ ಒಂದು ನಿಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಮಾಕೋಡು ಜಲಪಾತ ಯಾವ ನದಿಯಿಂದ ಆಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ನಂಗೆ ತಿಳಿಸಿ. ಜೊತೆಗೆ ಇಲ್ಲಿ ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಒಂದು ವಿದ್ಯುತ್ ಅಣು ಸ್ಥಾವರ ಇರುವಂಥದ್ದು, ಕಾಳಿ ನದಿಯ ಎಡೆದಂಡೆ ಮೇಲೆ ಇರುವಂಥದ್ದು. ಜೊತೆಗೆ ನೋಡಿ, ಕರ್ನಾಟಕದಲ್ಲಿರುವಂತಹ ಏಕೈಕ ಒಂದು ಅಣು ವಿದ್ಯುತ್ ಸ್ಥಾವರ ಅದು ಇರೋದು ಒಂದೇ. ಹಾಗೆ ಕೈಗಾ ಅಣು ವಿದ್ಯುತ್ ಸ್ಥಾವರವು ಕಾಳಿ ನದಿಯ ಎಡದಂಡೆ ಮೇಲೆ ಇರುವಂಥದ್ದು. ಜೊತೆಗೆ ಸುತ್ತಲೂ ಒಂದು ಅತಿ ಹೆಚ್ಚು ಒಂದು ಅರಣ್ಯ ಪ್ರದೇಶ ಹೊಂದಿರುವಂತಹ ಒಂದು ಜಿಲ್ಲೆ ಯಾವುದಾದ್ರು ಇದ್ರೆ ಕರ್ನಾಟಕದಲ್ಲಿ ಅದು ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿ ಅಂಶಿ ಮತ್ತು ಅಣಿಶಿ ಉದ್ಯಾನವನಗಳನ್ನ ಕಾಣ್ತೀವಿ. ಅಂಶಿ ಅಥವಾ ಅಣಿಶಿ ಇದು ಕಾಣುವಂಥದ್ದು ನಾವು. ಹಾಗೆ ದಾಂಡೇಲಿ ಒಂದು ಹುಲಿ ಸಂರಕ್ಷಣಾ ತಾಣವನ್ನ ನಾವು ಕೂಡ ಈ ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಕಾಣ್ತೇವೆ. ನೋಡಿ, ಅತ್ತಿವೇರಿ ಪಕ್ಷಿಧಾಮ ಎಲ್ಲಿರುವಂಥದ್ದು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇನ್ನು ನಂತರದಲ್ಲಿ 28ನೇ ಕ್ವಶನ್ ನೋಡಿ, ಮಾಣಿ ಯೋಜನೆ ಇದು ರಾಜ್ಯದಲ್ಲಿ ಸಂಪೂರ್ಣವಾಗಿ ನೆಲಮಾಳಿಗೆಯಲ್ಲಿ ನಿರ್ಮಿತಗೊಂಡಿರುವಂತಹ ಜಲ ವಿದ್ಯುತ್ ಸಾಗರ ಆಗಿದೆ ಅಂತ ಕೇಳಿದ್ದಾರೆ. ಇದು ವರಹಿ ನದಿಗೆ ಅಡ್ಡಲಾಗಿ ಒಂದು ಕಟ್ಟಿರುವಂಥದ್ದು. ನೋಡಿ ಈ ಹೇಳಿಕೆಗಳನ್ನ ನೋಡಿದಾಗ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಇಲ್ಲಿ ಮಾಣಿ ಯೋಜನೆ ಅನ್ನುವಂಥದ್ದು ರಾಜ್ಯದಲ್ಲಿ ಸಂಪೂರ್ಣವಾಗಿ ಒಂದು ನೆಲ ಮಾಳಿಗೆ ಅಂದ್ರೆ ಅಂಡರ್ಗ್ರೌಂಡ್ ನಲ್ಲಿ ನಿರ್ಮಿತವಾಗಿರುವಂತಹ ಒಂದು ಜಲ ವಿದ್ಯುತ್ ಸಾಗರ. ವರಹಿ ನದಿಗೆ ಇದನ್ನ ನಿರ್ಮಿಸಲಾಗಿರುವಂಥದ್ದು. ವರಹಿ ನದಿ ಅನ್ನುವಂಥದ್ದು ಗುಡ್ಡೆಕೊಪ್ಪ ಗ್ರಾಮದ ಬಳಿ ಒಂದು ಈ ಒಂದು ಏನೋ ನದಿ ಉಗಮವಾಗುವಂಥದ್ದು. ಇದನ್ನ ಹುಂಗೋಡು ಹೊಳೆ ಅಂತಾನೂ ಕೂಡ ನಾವು ಅದನ್ನ ಕರೆಯುವಂಥದ್ದು. ಇದು 72 ಕಿಲೋಮೀಟರ್ ಒಂದು ದೂರವನ್ನ ಸಂಚರಿಸಿ ಕುಂದಾಪುರದ ಬಳಿ ಒಂದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಹಾಗೆ ಹುಲಿಕಲ್ ಘಾಟಿ ಕೇಳಿದ್ದೀರಾ? ನಾನು ಆಗ್ಲಷ್ಟೇ ಹೇಳ್ತೀನಿ. ಹುಲಿಕಲ್ ಘಾಟಿ ಬಳಿ ಒಂದು ಜಲಪಾತವನ್ನ ಮಾಡುತ್ತೆ. ಯಾವ ಜಲಪಾತ? ಕುಂಚಿಕಲ್ ಜಲಪಾತ. ಕುಂಚಿಕಲ್ ಜಲಪಾತವನ್ನ ಹುಲಿಕಲ್ ಘಾಟಿ ಬಳಿ ಈ ವರಹಿ ನದಿ ಅನ್ನುವಂಥದ್ದು ನಿರ್ಮಾಣ ಮಾಡಿರುವಂಥದ್ದು. ಇನ್ನು 29ನೇ ಕ್ವಶನ್ ನೋಡಿ, ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಹೊಣೆಗಾರಿಕೆಯನ್ನ ಕರ್ನಾಟಕ ವಿದ್ಯುತ್ ನಿಗಮಕ್ಕೆ KPCL ಗೆ ಒಂದು ಕೊಟ್ಟಿರುವಂಥದ್ದು. ಇದನ್ನ 1999ರಲ್ಲಿ ಈ ಹಿಂದೆ KEB ಅಂತ ಬದಲು ಮಾಡಲಾಗಿದೆ. ಮುಂಚೆ KEB ಇತ್ತು, KEB ಅಂತ ಇತ್ತು. ಇದನ್ನ ಬದಲು ಮಾಡಿ KPTCL ಗೆ ಕೊಟ್ಟಿರುವಂಥದ್ದು ಅಂತ ಹೇಳ್ತಾರೆ. ಈ ಹೇಳಿಕೆಗಳಲ್ಲಿ ಯಾವುದು ಹೇಳಿಕೆ ಸರಿಯಾಗಿದೆ? 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ನೋಡಿ, ಕರ್ನಾಟಕ ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸಲು ಪ್ರತಿ ವರ್ಷವೂ ಹೊಸ ಕಾರ್ಯಕ್ರಮಗಳನ್ನು ಕಾರ್ಯಗೊಳಿಸುವುದಾಗಿದೆ. ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಹೊಣೆಗಾರಿಕೆಯನ್ನ ಕರ್ನಾಟಕ ವಿದ್ಯುತ್ ನಿಗಮ, ಕರ್ನಾಟಕ ಪವರ್ ಟ್ರಾನ್ಸ್ಫಾರ್ಮೇಷನ್ ಕಂಪನಿ ಲಿಮಿಟೆಡ್
ಓಕೆ, ಇದರ ಒಂದು ಪ್ರಸರಣ ಮತ್ತು ಹಂಚಿಕೆ ಜವಾಬ್ದಾರಿಯನ್ನ ಈ ಒಂದು ಹೊಣೆಗಾರಿಕೆಯನ್ನ ಹೊತ್ತಿರುವಂಥದ್ದು. 1999ರಲ್ಲಿ KEB ಅಂತ ಇತ್ತು, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅನ್ನುವಂತಹ ಒಂದು ಹೆಸರಿತ್ತು. ಈಗ KPTCL ಅನ್ನುವಂಥದ್ದು ಮಾಡಿದ್ದಾರೆ. ಇನ್ನು ನಂತರದಲ್ಲಿ ಕೊನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ಮೂಲ ಯಾವುದು, ಅತಿ ಹೆಚ್ಚು ವಿದ್ಯುತ್ ಮೂಲ ಯಾವುದು ನಮಗೆ ಅನ್ನುವಂಥದ್ದು ಯಾವುದು ಕ್ವಶನ್. ರೈಟ್ ಆನ್ಸರ್ ಅನ್ನುವಂಥದ್ದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡೋಣ ಓದಿದ್ದೀರಾ ಏನು ಅಂತ ನೋಡೋಣ, ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಾಮೆಂಟಿಗಾಗಿ ವೇಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ಮೂಲ ಘಟಕ ಯಾವುದು ಅನ್ನುವಂಥ, ಪ್ರಮುಖ ಮೂಲ ಘಟಕ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಒಂದು ತರಗತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಆಲ್.